ವಾಣಿಜ್ಯ ನಗರಿ ಚಿಂತಾಮಣಿಯ ಆರ್ಕೆ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಚಿಂತಾಮಣಿ ತಾಲೂಕು ಪತ್ರಕರ್ತ ಎಸ್.ವಿ. ರವಿಪ್ರಕಾಶ್ ಮತ್ತು ಉಮಾಮಹೇಶ್ವರಿಯ ಪುತ್ರಿ ಚಿಕ್ಕ ವಯಸ್ಸಿಗೆ ಅಂತಾರಾಷ್ಟ್ರೀಯ ಯೋಗ ಸ್ಪರ್ಧೆಯಲ್ಲೂ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿದ್ದಾಳೆ. ಈಕೆಯ ರಿಥಮಿಕ್ ಯೋಗದ ಝಲಕ್ಕನ್ನು ಒಮ್ಮೆ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಿರಿ ತನ್ನ ಅದ್ಭುತ ಪ್ರದರ್ಶನವನ್ನ ನೀಡಿದಳು. ನೋಡುವವರಿಗೆ ಇದೇನು ಮನುಷ್ಯನ ದೇಹವ, ರಬ್ಬರ್ ಉಂಡೆಯ ಎಂಬಂತೆ ಚಕ ಅಂತರಿ ತಮ್ಮ ತಾಳಕ್ಕೆ ತಕ್ಕಂತೆ ಯೋಗ ನೃತ್ಯವನ್ನ ಪ್ರದರ್ಶನ ಮಾಡುವ ಮೂಲಕ ನಿಬ್ಬೆರಗಾಗಿಸುವಂತೆ ಮಾಡಿದಳು. 5ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ಸಿರಿ ಕಳೆದೊಂದು ವರ್ಷದಿಂದ ಚಿಂತಾಮಣಿಯ ಯೋಗ ಗುರು ನಂದಿನಿ ಗೋವಿಂದ್ ನೇತೃತ್ವದಲ್ಲಿ ಯೋಗಾಭ್ಯಾಸವನ್ನ ತರಬೇತಿ ಪಡೆಯುತ್ತಿದ್ದಾಳೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಟ್ರೆಡಿಷನಲ್ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಪಡೆದು ಚಾಂಪಿಯನ್ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದ್ದು, ಜನವರಿ 16ರಿಂದ 21ರವರೆಗೆ ಮಲೇಷಿಯಾದ ಕೋಲಾಲಂಪುರದಲ್ಲಿ ನಡೆಯಲಿರುವ ಯೋಗ ಸ್ಪರ್ಧೆಗೆ ಈ ಪುಟಾಣಿ ಆಯ್ಕೆಯಾಗಿದ್ದಾರೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಎಂಬಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಿರಿ ಕೀರ್ತಿ ತಂದಿದ್ದಾಳೆ. ಈ ಪುಟಾಣಿ ಬಾಲಕಿಯ ಯೋಗ ನೃತ್ಯ ಯಶಸ್ಸನ್ನು ಕಾಣಲಿ ಎಂಬುದು ಈ ನ್ಯೂಸ್ ಟಿವಿಯ ಹಾರೈಕೆ. ಈ ನ್ಯೂಸ್ ಬ್ಯೂರೋ ಚಿಕ್ಕಬಳ್ಳಾಪುರ.